ಜಿಪುಣ ನನ್ನ ಗಂಡ ಚಿತ್ರಕ್ಕೆ 25ನೇ ವರ್ಷ. ಹೌದು, ಈ ಚಿತ್ರದ ಮಹತ್ವದ ಮಾಹಿತಿ ನಿಮ್ಮ ಮುಂದೆ. ಜಿಪುಣ ನನ್ನ ಗಂಡ ಚಿತ್ರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸೀನ್ಗಳು, ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ. ಕಥೆಯ ಸಂಪೂರ್ಣ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಜಿಪುಣ ನನ್ನ ಗಂಡ ನಿಮಗೆ ಸಂಪೂರ್ಣ ಮೂವಿ ಯೂಟ್ಯೂಬ್ನಲ್ಲಿ ಜಿಪುಣ ನನ್ನ ಗಂಡ ಎಂದು ಟೈಪ್ ಮಾಡಿ ನಿಮಗೆ ಸಂಪೂರ್ಣ ಮೂವಿ ಫ್ರೀಯಾಗಿ ವಾಚ್ ಮಾಡಬಹುದು. 2001ರಲ್ಲಿ ತೆರೆ ಕಂಡಂತ ಚಿತ್ರ 2025ಕ್ಕೆ ಅಂದರೆ ಸುಮಾರು 25 ವರ್ಷಗಳಾಯಿತು. ಈ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಳ್ಳೆ ಕಂಟೆಂಟ್, ಒಳ್ಳೆ ಸಂದೇಶ ಇಟ್ಟುಕೊಂಡು ನಿರ್ದೇಶಕರಾದ ಜೆ.ಜಿ. ಕೃಷ್ಣ ಅವರು ತೆರೆ ಮೇಲೆ ತಂದಿದ್ದಾರೆ. ಸುಷ್ಮಾ ಬ್ಯಾನರ್ ಅಡಿ ನಿರ್ಮಾಣಗೊಂಡ ಚಿತ್ರ ಜಿಪುಣ ನನ್ನ ಗಂಡ. ನಿರ್ದೇಶಕರಾದ ಜೆ.ಜಿ. ಕೃಷ್ಣ ಅವರು, ಸಾಹಿತ್ಯ ವಿ. ಮನೋಹರ್, ಶ್ರೀಚಂದ್ರು, ಸಂಗೀತ ಸಾಧು ಕೋಕಿಲ್, ಪ್ರೊಡ್ಯೂಸರ್ ಎನ್. ಶ್ರೀನಿವಾಸ್. ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನನ್ನ ಈ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಮಹತ್ವದ ಮಾಹಿತಿ ಅಂದರೆ, ಈ ಚಿತ್ರದ ಚಿತ್ರೀಕರಣವು ಒಂದೇ ಸ್ಥಳದಲ್ಲಿ ಭಾಗಶಃ ಪೂರ್ಣಗೊಂಡಿದೆ. ಈ ಚಿತ್ರಕ್ಕೆ ಬಳಸಿದ್ದು ಒಂದೇ ಒಂದು ಬಂಗಲೆ, ಅದು ನೀವು ಚಿತ್ರದಲ್ಲಿ ನೋಡಬಹುದು. ಒಂದೇ ಮನೆಯೊಳಗೆ ಅದು 9 ದಿನಗಳಲ್ಲಿ ಪೂರ್ಣಗೊಂಡ ಚಿತ್ರ ಜಿಪುಣ ನನ್ನ ಗಂಡ. ಸಂಪೂರ್ಣ ಚಿತ್ರ ಇದೇ ಒಂದು ಮನೆಯಲ್ಲಿ ಶೂಟ್ ಆಗಿದಂತೆ. ಈ ಸಂಪೂರ್ಣ ಮಾಹಿತಿಯನ್ನು ನಿರ್ದೇಶಕರಾದ ಜೆ.ಜಿ. ಕೃಷ್ಣ ಅವರು ಈ ಚಿತ್ರದ ಮಾಹಿತಿಯನ್ನು ಒಂದು ಚಾನೆಲ್ಗೆ ಸಂದರ್ಶನ ನೀಡುವ ಸಮಯದಲ್ಲಿ ನೀಡಿದ್ದಾರೆ. ಜಿಪುಣ ನನ್ನ ಗಂಡ ಈ ಚಿತ್ರವು 2 ಗಂಟೆ 24 ನಿಮಿಷ ಇದೆ. 2 ಗಂಟೆ 24 ನಿಮಿಷದ ಚಿತ್ರವನ್ನ 4 ನಿಮಿಷದಲ್ಲಿ ಹೇಳೋದು ಅಷ್ಟು ಸುಲಭವಲ್ಲ. ಹಾಗೆ ಚಿತ್ರ ಮಾತ್ರ ಅದ್ಭುತವಾಗಿದೆ. ಒಂದು ಸಾರಿ ನೋಡಿ. 2 ಗಂಟೆ 24 ನಿಮಿಷ ಅಂತ ಅನಿಸಿದ್ರು ಸಹ ಎಲ್ಲೂ ನಿಮಗೆ ಒಂದು ಕಿಂಚಿತ್ತು ಬೋರ್ ಅಂತ ಅನಿಸೋದಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದು ಸೀನ್ ನಲ್ಲೂ ಸಹ ಅದ್ಭುತವಾದ ಕಾಮಿಡಿ, ಅಭಿನಯ, ಮನೋರಂಜನೆ ಎಲ್ಲವನ್ನೂ ನೀಡುತ್ತಾ ಹೋಗಿದ್ದಾರೆ ನಿರ್ದೇಶಕರಾದ ಕೃಷ್ಣ ಅವರು. ಆದರೆ ಈ ಚಿತ್ರದ ಪದ್ಮನಾಮ್ ಕೇಂದ್ರ ಬಿಂದು. ಸಂಪೂರ್ಣ ಕಥೆಯು ಪದ್ಮನಾಮನ ಮೇಲೆ ಸಾಗುತ್ತದೆ. ಪದ್ಮನಾಮನ ತಂದೆ ಅಶೋಕ್ ಹೃದಯಾಘಾತದಿಂದ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಕಾಣಬಾರದಂತಹ ಕಷ್ಟಗಳನ್ನ ಅನುಭವಿಸುತ್ತಾರೆ ಪದ್ಮನಾಮ್. ಕಷ್ಟಪಟ್ಟು ಮನೆ ಕಟ್ಟಿಸಿದ ಅಶೋಕ್ ಸೇಟು ಹತ್ತಿರ ಸಾಲವನ್ನು ಪಡೆದಿರುತ್ತಾನೆ. ಅಶೋಕ್ ಸಾವಿನ ಬಳಿಕ ಮನೆಗೆ ಬಂದ ಸೇಟು ನನ್ನ ಹಣವನ್ನು ಹಿಂತಿರುಗಿಸಿ ಎಂದು ಕೇಳುತ್ತಾನೆ. ಆಗ ನಮ್ಮಲ್ಲಿ ಹಣವಿಲ್ಲ ಎಂದು ಹೇಳುತ್ತಾರೆ. ಮನೆ ಇದೆಯಲ್ಲ, ಹಣ ತೀರಿಸಿದ ಬಳಿಕ ನಿಮ್ಮ ಮನೆಗೆ ಬಿಡುತ್ತೇನೆ ಎಂದು ಸೇಟು ಪದ್ಮನಾಮ್ ಕುಟುಂಬವನ್ನು ಮನೆಯಿಂದ ಹೊರಗೆ ಅಟ್ಟುತ್ತಾನೆ. ಮಾನಸಿಕವಾಗಿ ನೊಂದಂತ ಪದ್ಮನಾಮನ ತಾಯಿ ಒಂದು ಮಾತನ್ನು ಸೇಟಿಗೆ ಹೇಳುತ್ತಾಳೆ. ಮುಂದೊಂದು ದಿನ ನನ್ನ ಮಗ ನಿನ್ನೆಲ್ಲ ಸಾಲವನ್ನು ತೀರಿಸಿ ಮತ್ತೆ ಈ ಮನೆಯನ್ನು ಮರಳಿ ಪಡೆಯುತ್ತಾನೆ, ನೋಡುತ್ತಿರು. ಕಾಲ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ ಎಂದು ಹೇಳುತ್ತಾಳೆ. ಜಿಪುಣ ನನ್ನ ಗಂಡ ಮೂವಿ ಹೆಸರು ಹೇಳುವಂತೆ ಲೆಕ್ಕಾಚಾರದ ಬದುಕು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಹೇಗೆ ಸಾಗಿಸುವುದೆಂಬ ಒಂದು ನೀತಿಯ ಪಾಠವನ್ನ ಈ ಚಿತ್ರದ ಮೂಲಕ ತಿಳಿಸಿದ್ದಾರೆ. ಪದ್ಮನಾಮ್ ಸಂಪೂರ್ಣ ಜಿಪುಣತನ ಮಾಡುತ್ತಿರುವುದು ಖಂಡಿತ ಸತ್ಯ. ತಾನು ದುಡಿದ ಹಣದಿಂದ ಮರಳಿ ಮನೆ ಬಿಡಿಸಿಕೊಳ್ಳಬೇಕು ಎಂಬ ಆಸೆ, ಕನಸು. ಆದರೆ ಮುಂದೆ ಈ ಮನೆ ಮರಳಿ ಯಾವ ರೀತಿ ಪಡೆಯುತ್ತಾನೆ ಈ ಕುರಿತ ಸಂಪೂರ್ಣ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನುಳಿದ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ಉಮಾಶ್ರೀ ಅವರು, ಬ್ಯಾಂಕ್ ಜನಾರ್ದನ್ ಅವರು, ಹಾಗೆ ಸಾಧು ಕೋಕಿಲ್ ಅವರು. ಪ್ರತಿ ಸೀನಲ್ಲೂ ಇವರು ಕಾಣಿಸಿಕೊಳ್ಳುತ್ತಾರೆ. ಕಾಮಿಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಪ್ರತಿ ಒಂದು ಸೀನ್ನಲ್ಲೂ ಅದ್ಭುತವಾದ ಡೈಲಾಗ್ ಡೆಲಿವರಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ 3 ಫ್ಯಾಮಿಲಿಗಳು ನಾವು ಕಾಣುತ್ತೇವೆ. ಎಲ್ಲವೂ ಒಂದಕ್ಕೆ ಮತ್ತೊಂದು ಸಂಪೂರ್ಣ ಸಂಬಂಧವಿದೆ. ಜಿಪುಣ ನನ್ನ ಗಂಡ ಚಿತ್ರದಲ್ಲಿ ಯಾರ್ಯಾರು ಅಭಿನಯಿಸಿದ್ದಾರೆ? ನವರಸ ನಾಯಕ ಜಗ್ಗೇಶ್, ರಾವಳಿ, ಕೃತಿಕಾ, ಉಮಾಶ್ರೀ, ಆಶಾಲತಾ, ಶ್ರೀಲತಾ, ಮಾಲತಿ, ಸರೋಜಾ, ಎಂ.ಎನ್. ಲಕ್ಷ್ಮೀದೇವಿ, ಪಂಕಜ, ಸುಜಾತಾ, ಚಂದ್ರು, ಶ್ರೀವರಂ, ಶಾನಿ ಮಹದೇವಪ್ಪ, ಅಶೋಕ್, ಅರುಣ್ ಕುಮಾರ್, ಸಾಧು ಕೋಕಿಲ್, ಬ್ಯಾಂಕ್ ಜನಾರ್ದನ್, ರಣಧೀರ ವೆಂಕಟೇಶ್, ಬಿರಾದಾರ್, ಅಕ್ಕಿ ಚಂದ್ರಪ್ರಸಾದ್, ನಟರಾಜ್, ಹೋಲ್ಟಾಸ್ ಕುಮಾರ್, ಮುಸುರಿ ಮಂಜು, ಶೂಟಿಂಗ್ ಕೃಷ್ಣ, ಬಸವರಾಜ್, ನಾರಾಯಣ್, ಮಾಸ್ಟರ್ ಯತಿರಾಜ್ ಜಗದೀಶ್, ಬೇಬಿ ಲಲಿತಾ ಶ್ರೀನಿವಾಸ್, ಕೋಮಲ್ ಕುಮಾರ್. ಪ್ರತಿಯೊಂದು ಸೀನ್ನಲ್ಲೂ ಅದ್ಭುತವಾದ ಡೈಲಾಗ್ ಡೆಲಿವರಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಸಹ ಅದ್ಭುತವಾಗಿದೆ. ಒಟ್ಟಾರೆಯಾಗಿ ಈ ಚಿತ್ರವು ಅದ್ಭುತವಾಗಿ ಮೂಡಿ ಬಂದಿದೆ. ನೀವೊಂದು ಸಾರಿ ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲೇ ತಿಳಿಸಿ. ಯಾರೆಲ್ಲ ನೀವು ಈ ವಿಡಿಯೋನ ನೋಡ್ತಿದ್ದೀರಾ, ಜಿಪುಣ ನನ್ನ ಗಂಡ ಮೂವಿಯ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಮುಂದಿನ ಮತ್ತೊಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಸಿಗುತ್ತೀನಿ. ಧನ್ಯವಾದಗಳು.